ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಾರ್ನಿಂಗ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ತವರು ಕ್ಷೇತ್ರದ ಗ್ರಾಮವೊಂದರಲ್ಲಿ ಸಮಸ್ಯೆಗಳು ತಾಂಡವವಾಡುತ್ತಿದ್ದು, ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯಾದಂಥ ಪರಿಹಾರ ಸಿಕ್ಕಿಲ್ಲ ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಹಾಗಿದ್ರೆ ಉಸ್ತುವಾರಿ ಸಚಿವರ ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದ ಸಮಸ್ಯೆ ಇದು. ಚರಂಡಿ, ರಸ್ತೆ, ಸ್ವಚ್ಛತೆ ಸೇರಿ 10 ಸಮಸ್ಯೆಗಳ ತಾಣವಾಗಿದೆ ಭಾತಂಬ್ರ ಗ್ರಾಮ. ಗ್ರಾಮದಲ್ಲಿನ ಅಸ್ವಚ್ಛತೆಯಿಂದಾಗಿ 10 ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಗ್ರಾಮಸ್ಥರು. ತಾಲೂಕು ಕೇಂದ್ರದಿಂದ ಕೇವಲ 6 ಕಿಲೋಮೀಟರ್ ದೂರ ಇರುವಂಥ ಗ್ರಾಮದಲ್ಲಿ ಅಭಿವೃದ್ಧಿ ಮರೀಚಿಕೆ ಆಗಿದೆ ಅಂತೆ. ಇನ್ನು ಸಮಸ್ಯೆ ಬಗ್ಗೆ ಗಮನಕ್ಕೆ ತಂದರೂ ಕೂಡ ಕ್ಯಾರೆ ಅಂತಿಲ್ವಂತೆ ಅಧಿಕಾರಿಗಳು. ಕೊಳಚೆ ನೀರು ಸಂಗ್ರಹಣೆಯಿಂದಾಗಿ ದುರ್ವಾಸನೆ ನಾರ್ತಾ ಇದೆ. ಇನ್ನು ಭಯದಲ್ಲಿಯೇ ಜೀವವನ್ನ ಕಳೀತಿದ್ದಾರೆ ಗ್ರಾಮಸ್ಥರು. ಓಟ್ ಕೇಳಲು ಬಂದ ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಯನ್ನ ಕೇಳ್ತಿಲ್ಲ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇನ್ನು ಉಸ್ತುವಾರಿ ಸಚಿವರೇ, ನಿಮ್ಮ ಸ್ವಕ್ಷೇತ್ರದ ಬಗ್ಗೆ ಒಂದು ಸಲ ಕಾಳಜಿಯನ್ನು ವಹಿಸಬೇಕು. ಯಾಕಂದ್ರೆ ಗ್ರಾಮಗಳ ಸಮಗ್ರ ಅಭಿವೃದ್ಧಿಯಿಂದ ದೇಶದ ಸರ್ವತೋನ್ಮುಖ ಅಭಿವೃದ್ಧಿ ಸಾಧ್ಯ. ಗ್ರಾಮಗಳ ಅಭಿವೃದ್ಧಿಯು ಆರ್ಥಿಕ, ಸಾಮಾಜಿಕ ಹಾಗೂ ರಾಜಕೀಯ ಸ್ತರಗಳಲ್ಲಿ ದೇಶಕ್ಕೆ ಬಲವನ್ನು ನೀಡುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಭಾಷಣಗಳಲ್ಲಿ, ಪಠ್ಯಪುಸ್ತಕಗಳಲ್ಲಿ ನಾವು ಈ ರೀತಿಯ ಮಾತನ್ನು ಕೇಳ್ತೇವೆ. ಆದರೆ ವಾಸ್ತವವಾಗಿಯೂ ಕೂಡ ಗ್ರಾಮಗಳ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸುವ ಕೆಲಸವನ್ನು ಮಾಡಬೇಕಾದವರು ಜನಪ್ರತಿನಿಧಿಗಳು, ಅಧಿಕಾರಿಗಳು. ಆದರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಇಂಥದ್ದೇ ಒಂದು ದಿವ್ಯ ನಿರ್ಲಕ್ಷ್ಯ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದಲ್ಲಿ ಕಂಡು ಬಂದಿದೆ. ಹಾಗಾಗಿ ಅಲ್ಲಿರುವಂತಹ ಸ್ಥಳೀಯರು ಏನು ಹೇಳ್ತಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದಲ್ಲಿ ನಮ್ಮ ಏರಿಯಾ ಬಸವನಗರ್ ಏರಿಯಾ, ಇಲ್ಲಿ 2 ಅಕ್ಟೋಬರ್ಕ್ ನಾಲಿ ಕ್ಲೀನ್ ಮಾಡ್ಯಾರ. ನಾಲಿ ಕ್ಲೀನ್ ಮಾಡಿ ನಡು ರೋಡಲ್ಲಿ ತಂದು ಅದು ಕೆಸರೆಲ್ಲ ತಂದು ನಾಲ್ಯಾಗ ರೋಡಿನ ಮೇಲೆ ಹಾಕ್ಯಾರ. ಹಾಕಿ ತೆಗೀರ ಅಂತ ಹೇಳಿದ್ರು ಪಂಚಾಯತ್ದವ್ರಿಗೆ. ನಾನು ಗೊತ್ತಿಲ್ಲ, ನಿನ್ನೂ ಗೊತ್ತಿಲ್ಲಲ್ಲತ್ತಾರ. ನಮ್ಮ ಮಕ್ಕಳು ಸ್ಕೂಲಿಗೆ ಹೋಯ್ತಾರ ಇದೇ ಹಾದಿದಿಂದು. ಕೆಸರಾಗ ಕಾಲಾಗೆಲ್ಲ ಕಾಚ್ಗುರಿ ನಕ್ಕ್ಯಾವ, ಇನ್ಸ್ಪೆಕ್ಷನ್ ಆಗ್ಯಾವ ಕಾಲಿಗೆಲ್ಲ ಮಕ್ಕಳದು. ಕಿರಾಣಿ ಶಾಪ್ ಅದ, ಇಲ್ಲಿ ಕಿರಾಣಿ ಶಾಪಿಗೆ ಹೋಯ್ತಾರ. ಹೆಂಗ್ ಹೋಗ್ಬೇಕು ಇದು ಗಲ್ಲಿ ಸಾದೆಗಿಂದು? ಇದೆಲ್ಲ ಕೆಸರು ತಗ್ರ ಯಾರ ಪಂಚಾಯತ್ ಮೆಂಬರ್ ಅವ್ರ ಮನಿ ಮುಂದೆ ಒಯ್ದು ಹಾಕ್ಲಾಕ್ ಹಚ್ರಿ. ಹೇಳ್ದೇವ್, ಎಲ್ಲರಿಗ ಹೇಳಿ ನೋಡಿದೇವ್ರಿ. ಒಬ್ಬರ್ನು ಬರಲ್ ಹೋಗ್ಯಾರ. ಒಬ್ಬರ ಮೇಲೆ ಒಬ್ಬರು ಹೆಸರು ಹಾಕೊಲ್ಲತ್ತಾರ. ನೀರ್ ಬರಲ್ರಿ ಸರ್. ತಿಂಗ್ಳು 8 ದಿವಕ್ಕೆ ಒಂದ್ ಸಲ ನೀರ್ ಬರ್ತಾವ. ಬಂದ್ರು ಅಕ್ರಿಂಗ್ ಬಾಯ್ದಾಗ ಹಿಡ್ಕೊಂಬಲ್ಲಕ್ ಬರ್ಲ ಹೋಗ್ಯಾವ ನೀರ್. ಕೆಸೂರೇ ನೀರ್ ಹೊಂಟವಂತ ಕೇಳೋರು ಒಬ್ಬರು ಬಿ ಇದು ಮಾಡಲ್ ಹೋಗ್ಯಾರ. ಪ್ರಿಯಾಂಕಾ ವಾಶ್ರೂಮ್ ಇದು ವಾಟರ್ ಫಿಲ್ಟರ್ ಅದಲ್ಲ, ಇದ್ರ ಬ್ಯಾಕ್ ಸೈಡ್ ನೈಟ್ ಟೈಮ್ ಆಯ್ತಂದ್ರೆ ಇಲ್ಲೇ ವಾಶ್ರೂಮ್ ಟೈಲೆಟ್. ಇದ್ರ ಹಿಂದ್ ಸೈಡ್ ಪೂರ್ತಿ ಗಲೀಜ್ ಅದೇ ಅದ. ಮಕ್ಕಳು ಆ ಕಿಟಕಿ ಯಾವತ್ತು ತೆರೆದಾರ ಕೇಳಿದ್ರೆ ಕಿಟಕಿ ತೆರೆದ ಅದೇ ಕಾರಣ ಇಲ್ಲಿ ಎಲ್ಲ ಅದೇ ಅದ. ವಾಶ್ರೂಮ್ ಅದ. ಇದಕ್ಕೆ ಮಕ್ಳಿಗೆ ಏನಾದ್ರೂ ಆಯ್ತು, ಇದಕ್ಕೆ ಯಾರು ಜವಾಬ್ದಾರ? ಆಲ್ರೆಡಿ ಅದಕ್ಕೆ ನಂದಿ ಹೇಳ್ತೀನಿ, ಮಕ್ಕಳಿಗೆ ಎಷ್ಟು ಜ್ವರ ಬರ್ತಾವ, ಏನೇನೋ ಬರ್ತಾವ, ಏನೂ ಇಲ್ಲ. 5 ನಿಮಿಷ ನಾವೇ ಬಿಡ್ಲಾಕ್ ಬಂದ್ರೆ ಕೂಡಲ್ಲ. ನೀವು ಒಳಗೆ ಕೂಡಲ್ಲ, ಕಟ್ಟಿರ್ತೀರ ನೀವು ಕುಂತ ಒಳಗೆ ವಾಸನೆ ಹಿಂಗೆ ಹೊಡಿತಾರೆ ರೂಮಿನಾಗ ಗಪ್ಪ ಹೊಡಿತಾ ಇರ್ತೀವಿ. ಯಾಕಂತ ಕೇಳಿ 3 ನಾಲಿ ನೀರು ಇಲ್ಲೇ ಬರ್ತಾವ. ಅದೈತಿ ಇಲ್ಲಿ ವಾಶ್ರೂಮು ಸಂಡಸ್ 2 ಸೀಸನ್ ಭಾಳ ಕ್ರಿಟಿಕಲ್ ಆಗ್ಯಾವ. ಅವು 2 ಜನ ಮಕ್ಕಳಿಗೆ ಹಾನಿಕಾರ ಇಷ್ಟ ಆಗ್ಲರಿ. ಇದಕ್ಕೆ ನಮ್ದೊಂದು ಅನಿಸಿಕೆ. ಇನ್ನು ಹುನಗುಂದ ಕ್ಷೇತ್ರದಲ್ಲಿ ಅಕ್ರಮ ಮರಳು ದಂಧೆಕೋರರ ಅಟ್ಟಹಾಸ ಮುಂದುವರೆದಿದೆ. ಅಕ್ರಮ ದಂಧೆಗೆ ಶಾಸಕರು, ಗಣಿ ಇಲಾಖೆ ಹಾಗೂ ತಹಶೀಲ್ದಾರ್ ಸಾಥ್ ನೀಡ್ತಿರೋ ಆರೋಪ ಒಂದು ಕೂಡ ಕೇಳಿ ಬಂದಿದೆ. ಅಕ್ರಮ ದಂಧೆಕೋರರ ಕೈಗೊಂಬೆ ಆದ್ರ ಶಾಸಕರು, ಅಧಿಕಾರಿಗಳು ದೂರು ನೀಡಿದವರ ಮೇಲೆ ಹಲ್ಲೆ ಮಾಡಿ ಬೆದರಿಕೆ ಹಾಕಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಮರಳು ಗಣಿಗಾರಿಕೆ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ರೈತರು, ಸ್ಥಳೀಯರು. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಮತ್ತು ಇಳಕಲ್ ತಾಲೂಕಿನಲ್ಲಿ ಈ ಒಂದು ಮರಳಿನ ಕರ್ಮಕಾಂಡ ನಡೀತಾ ಇದೆ. ಅಕ್ರಮ ಮರಳನ್ನು ಇನ್ನು ಲೀಸ್ ಅವಧಿ ಮುಗಿದ ಬಳಿಕವೂ ಕೂಡ ಮರಳನ್ನು ತೆಗೆಯಬೇಡಿ ಅಂತ ರೈತರು ದೂರನ್ನು ಕೊಟ್ಟಿದ್ದಾರೆ. ಮರಳು ಗಣಿಗಾರಿಕೆ ಲೀಸ್ದಾರರಿಂದ ಏಕಾಏಕಿ ಹಲ್ಲೆ ಮತ್ತು ಬೆದರಿಕೆಯನ್ನು ಬರ್ತಾ ಇದೆ. ಇನ್ನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಚೇರಿಯ ಬಳಿ ಬಂದು ಒಂದು ಗುಂಪಿನಿಂದ ಹಲ್ಲೆಯನ್ನು ಮಾಡಲಾಗಿದೆ. ಇನ್ನು ಸೆಪ್ಟೆಂಬರ್ 8ರಂದು ದೂರು ನೀಡುವಲು ಬಂದಾಗ ಹಲ್ಲೆ ನಡೆಸಿದೆ ಒಂದು ಗುಂಪು. ಇನ್ನು ಬಳಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದ ದೂರುದಾರ SB ಪಾಟೀಲ್ ಮರಳು ಗಣಿಗಾರಿಕೆ ತಡೆಯುವಂತೆ ತಹಶೀಲ್ದಾರಿಗೆ ಮನವಿ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಇನ್ನು ಮರಳು ದಂಧೆಯಲ್ಲಿ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಭಾಗಿಯಾಗಿದ್ದಾರೆ ಅಂತ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ಇನ್ನು
ಕಾಂಗ್ರೆಸ್ ಕಾರ್ಯಕರ್ತನಿಂದಲೇ ಕಾಂಗ್ರೆಸ್ ಶಾಸಕರ ವಿರುದ್ಧ ಈ ರೀತಿ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ದಂಧೆಕೋರರಿಂದ ಹಲ್ಲೆಗೊಳಗಾದ SP ಪಾಟೀಲ್ ಎಂಬ ವ್ಯಕ್ತಿಯಿಂದ ಈ ಒಂದು ಆರೋಪ ಕೇಳಿ ಬಂದಿದೆ. ಅಕ್ರಮ ದಂಧೆ ಪ್ರಶ್ನೆ ಮಾಡಿದವರ ವಿರುದ್ಧ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ದೂರು ಸ್ವೀಕರಿಸದ ಹಿನ್ನೆಲೆ SP ಕಚೇರಿಯ ಮೆಟ್ಲೇರಿದ್ದಾರೆ ದೂರುದಾರ. ಇಳಕಲ್ ತಾಲೂಕಿನ 10 ಗ್ರಾಮಗಳಲ್ಲಿ ಈ ಒಂದು ಅಕ್ರಮ ಮರಳು ದಂಧೆಯ ಆರೋಪ ಕೇಳಿ ಬರ್ತಾ ಇದೆ. ಹಾಗಿದ್ರೆ SB ಪಾಟೀಲ್ ದೂರುದಾರ ಏನು ಹೇಳಿದ್ರು, ಅದೇ ರೀತಿ SP ಅವರು ಏನು ಹೇಳಿದ್ರು, ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಈಗ ಇಲ್ಲಿಗಲ್ ಆಕ್ಟಿವಿಟಿ ಬಗ್ಗೆ ಫಾರ್ ಎಕ್ಸಾಂಪಲ್ ತಾವು ಎಲ್ಲ ಮಾವ ಬಗ್ಗೆ ಕೂಡ ನನ್ನ ಹತ್ತಿರ ಹಿಂದೆ ಬಂದಿದ್ದೀರಾ. ಫಾರ್ ಎಕ್ಸಾಂಪಲ್ ಜಮಖಂಡಿಯಲ್ಲಿ ಆಗ್ತಾ ಇದೆ ಇಲ್ಲಿಗಲ್ ಆಕ್ಟಿವಿಟಿ ಬಗ್ಗೆ ನಮ್ಮದು ಪಾಲಿಸಿ ಏನಿದೆ, ನಾವು ಕೂಡ ಇನ್ಫಾರ್ಮೇಷನ್ ಹುಡುಕ್ತಾ ಇರ್ತೀವಿ ಪ್ರೆಸ್ ಕಡೆಯಿಂದ. ಫಾರ್ ಎಕ್ಸಾಂಪಲ್ ನನಗೆ ಮೊನ್ನೆ ಬಾಗಲಕೋಟೆ ಟೌನಲ್ಲಿ ಮಾಹಿತಿ ಬಂದಿದೆ. ನಾವು ಲಾಸ್ಟ್ ವಾರ 8 ಕಡೆ ನಾವು ರೇಟ್ ಮಾಡಿಸಿದ್ವಿ ಇಲ್ಲಿಗಲ್ ಆಕ್ಟಿವಿಟಿ ಬಗ್ಗೆ. ಈಗ ಇವರು DD ಮೈನ್ಸ್ಗೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನ್ನ ರಿಕ್ವೆಸ್ಟ್ ಏನಿರುತ್ತೆ ನಮಗೆ ಕೂಡ ಶೇರ್ ಮಾಡಿ, ನಾವು ಆ್ಯಕ್ಷನ್ ತಗೋತೀವಿ. ಕೆಲವು ಕೇಸಲ್ಲಿ ನಮಗೆ ನೇರವಾಗಿ ಆ್ಯಕ್ಷನ್ ತಗೊಳ್ಳೋಕ್ಕೆ ಆಗುತ್ತೆ, ಕೆಲವು ಅಲ್ಲಿ ಬೇರೆ ಇಲಾಖೆ ಜೊತೆ ಹೋಗಿ ನಾವು ಆ್ಯಕ್ಷನ್ ಮಾಡಬೇಕು. ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ, 4 days ಬ್ಯಾಕ್ ಇದು ಇಲ್ಲಿಗಲ್ ಇದು ಆಗ್ತಾ ಇದೆ, ಏನಂತ ಫಿಶಿಂಗ್ ಆಗ್ತಾ ಇದೆ. ಆ ಇಲ್ಲಿಗಲ್ ಫಿಶಿಂಗ್ ಬಗ್ಗೆ ನಮಗೆ ನೇರವಾಗಿ ಹೋಗಿ ಆಗಲ್ಲ ಅಂದರೆ DD ಮೈನ್ಸ್ ಅವರೇ ನಮ್ಮ ಜೊತೆ ಇದು ಫಿಶಿಂಗ್ ಅವರು ನಮ್ಮ ಜೊತೆಗೆ ಹೋಗಿ ಅವರು 8 ಜನಕ್ಕೆ ಕರ್ಕೊಂಡು ಬಂದಿದ್ರು. ನಾವು ಟೌನಲ್ಲಿ ಕೇಸ್ ಕೂಡ ಮಾಡಿದ್ವಿ. ಈ ವಿಷಯ ಬಗ್ಗೆ ಚರ್ಚೆ ಆಯಿತು KDP ಮೀಟಿಂಗಲ್ಲಿ, ಲಾಸ್ಟ್ KDP ಮೀಟಿಂಗಲ್ಲಿ ಚರ್ಚೆ ಆಯಿತು. ಸೊ ಕೆಲವು ಇಲ್ಲಿಗಲ್ ಆ್ಯಕ್ಟಿವಿಟಿ ಬಗ್ಗೆ ನಮಗೆ ಇಂಡಿಪೆಂಡೆಂಟ್ ಆಗಿ ಆ್ಯಕ್ಷನ್ ತಗೊಳ್ಳೋಕ್ಕೆ ಆಗಲ್ಲ, ಕೆಲವು ಬಗ್ಗೆ ನಾವು ಇಂಡಿಪೆಂಡೆಂಟ್. ಸರ್ ಸಂಗನಗೌಡ ಪಾಟೀಲ್ ಅಂತ ಹುನಗುಂದವ್ರು ಸರ್. ನಾವು ಹುನಗುಂದ ಮತ್ತು ಇಲ್ಕಲ್ ಒಳಗೆ ಹಲವಾರು ಗ್ರಾಮದೊಳಗೆ ಅಕ್ರಮ ಮರಳು ಗಣಿಗಾರಿಕೆ ನಡೀತಾವೆ ಸರ್. 8-10 ಕಡೆ ನಾನು ಅದ್ರ ಸಂಬಂಧಪಟ್ಟಂಗೆ ಸರ ಚಿತ್ವಾಡ್ಗಿ ಮತ್ತು ಎಡಹಳ್ಳಿ ಮತ್ತು ಅಲ್ಲಿ ತೊಂಡೆಹಳ್ಳಿಯಿಂದ ಹಿಡಿದು ಕರಡಿ ಗ್ರಾಮದವರೆಗೂ 16 ಕಡೆ ಸರ್. ಅದ್ರ ಸಂಬಂಧಪಟ್ಟ ಫುಟೇಜ್ ಕೂಡ ನಿಮಗೆ ಆಲ್ರೆಡಿ ತಲುಪಿಸಿದ್ದೀನಿ ಸರ್ ನಾನು. ಅದರ ಸಂಬಂಧಪಟ್ಟಂಗೆ ನಾವು ಒಂದು 3-4 ಸರಿ ಮೈನಿಂಗ್ ಅವರಿಗೆ DMG ಆಫೀಸಿಗೆ ದೂರು ಕೂಡ ಕೊಟ್ಟಿದ್ದೀವಿ ಸರ್. ತಹಸೀಲ್ದಾರ್ ಅವ್ರಿಗೆ ದೂರು ಕೊಟ್ಟಿದ್ದೀವಿ, ಸ್ಟೇಷನ್ನಿಗೂ ದೂರು ಕೊಟ್ಟಿದ್ದೀವಿ ಸರ್. ಮತ್ತು ನಾವು ಪದೇ ಇದನ್ನು ಅಕ್ರಮಗಳ ಬಗ್ಗೆ ನಾವು ಮಾಹಿತಿ ಕೊಡೋಕೆ ಬಂದಾಗ ಸರ, ಕೊನೆಗೆ ನಮಗೆ ಹೋದ ತಿಂಗಳ 8ನೇ ತಾರೀಕಿಗೆ ಸರ ಅಲ್ಲಿ ನಮ್ಮನ್ನು ಫಾಲೋ ಮಾಡ್ಕೊಂಬಂದು ಹಿಂದು ಮತ್ತು ಮುಂದೆ ಗಾಡಿ ಫಾಲೋ ಮಾಡ್ಕೊಂಡ್ಬಂದು ನಮ್ಮ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ಸರ. ಅದ್ರ ಬಗ್ಗೆ ಅವರು ರಾಠೋಡ್ ಅಂತೇಳಿ ಸರ, ಅವರ ಪರಿಚಯ ನನಗಿಲ್ಲ. ಆದರೆ ಅದನ್ನು ಮಾಡ್ತಿರೋರು ಯಾರಂತ ನಮ್ಮ ವಿಡಿಯೋ ಫುಟೇಜ್ ಸಿಕ್ಕ ಮೇಲೆ ಗೊತ್ತಾಗಿದೆ ಸರ. ನೇರವಾಗಿ ಅವರು ಶಾಸಕರೇ ಅದರೊಳಗೆ ಭಾಗವಹಿಸಿ ಎಲ್ಲ ಅಕ್ರಮಗಳಿಗೆ ಕುಮ್ಮಕ್ಕು ಕೊಡಕತ್ತಾರೆ ಸರ. ಅದರ ಭ್ರಷ್ಟಾಚಾರವನ್ನು ನಾವು ಮುಖವಾಡವನ್ನು ಕಳಿಸೋವಂಥ ಪ್ರಯತ್ನದಾಗಿದ್ದಾಗ ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಂತಾನು ನೋಡೋದೇ ಅವರು ನಮ್ಮ ಮೇಲೆ ಹಲ್ಲೆ ಮಾಡಿಸ್ತಾರೆ ಸರ್. ವಿಜಯಾನಂದ್ ಕಾಶ್ಯಪ್ನವ್ರು ಸರ, ನಮ್ಮ ಹುನಗುಂದ ಮತಕ್ಷೇತ್ರದ MLA ಅವರು, ಮತ್ತು ಅವ್ರ ಜೊತೆ ಇದ್ದಂಥ ಇನ್ನೊಬ್ಬರು ಪ್ರಭಾವಿ ಅವರು ನರಗುಂದ ಮಾಂತೇಶಿ ಅಂತ. ರಾಷ್ಟ್ರಕ್ಕಾಗಿ ವಿಶೇಷ ಮಧ್ಯಸ್ಥಿಕೆ ಎಂಬ 90 ದಿನಗಳ ಕಾರ್ಯಾಚರಣೆ ಅಭಿಯಾನದಡಿಯಲ್ಲಿ 138 ಪ್ರಕರಣ ಇತ್ಯರ್ಥಗೊಳಿಸಲಾಗಿದೆ ಅಂತ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಬೈದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಅರ್ಜುನ್ ಬನ್ಸುಂಡೆ ತಿಳಿಸಿದ್ದಾರೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರವು ಮಧ್ಯಸ್ಥಿಕೆ ರಾಷ್ಟ್ರಕ್ಕಾಗಿ ಅಭಿಯಾನವನ್ನು ಆದೇಶದಾದ್ಯಂತ ಪ್ರಾರಂಭಿಸಿದೆ. ಅದರಂತೆ ಬೈದರ್ ಜಿಲ್ಲೆಯಲ್ಲಿ ಜುಲೈ 1ರಿಂದ ಅಕ್ಟೋಬರ್ 6ರವರೆಗೆ 90 ದಿನಗಳಲ್ಲಿ ಮಧ್ಯಸ್ಥಿಕೆ ಮೂಲಕ ವಿವಿಧ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ ಎಂದರು. ಇನ್ನು ವೈವಾಹಿಕ ವಿವಾದ, ಕೌಟುಂಬಿಕ ದೌರ್ಜನ್ಯ, ಅಪಘಾತದ ಹಕ್ಕುಗಳು, ಚೆಕ್ ಬೌನ್ಸ್, ವಾಣಿಜ್ಯ ವಿವಾದ, ಗ್ರಾಹಕ ವಿವಾದ, ಭೂ ಸ್ವಾಧೀನ ಸೇರಿದಂತೆ ವಿವಿಧ 138 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಹಾಗೂ ಮೆಡಿಸಿನ್ ಆ್ಯಂಡ್ ಕನ್ಸಲ್ಟೇಷನ್ ಮ್ಯಾನೇಜ್ಮೆಂಟ್ ಕಮಿಟಿ ನವದೆಹಲಿ ಇವರುಗಳ ಸಹಯೋಗದೊಂದಿಗೆ ನಮ್ಮ ರಾಷ್ಟ್ರಾದ್ಯಂತ ಮೆಡಿಸಿನ್ ಫಾರ್ ದ ನೇಷನ್ 90 ಡೇಸ್ ಸ್ಪೆಷಲ್ ಡ್ರೈವ್ ಅಭಿಯಾನವನ್ನು ದಿನಾಂಕ 1/7/2025ರಂದು ಆರಂಭವಾಗಿ ದಿನಾಂಕ 30/9/2025ರಂದು ಮುಕ್ತಾಯಗೊಂಡಿರುತ್ತದೆ. ಈ ಒಂದು ಮೆಡಿಸಿನ್ ಸ್ಪೆಷಲ್ ಡ್ರೈವ್ 90 ಡೇಸ್ ಸ್ಪೆಷಲ್ ಡ್ರೈವ್ ಅಭಿಯಾನದಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಒಟ್ಟು 138 ವಿವಿಧ ಪ್ರಕರಣಗಳನ್ನು ನಾವು ಈ ಮೆಡಿಸಿನ್ ಮಾಡೋದ್ರ ಮೂಲಕ ಇತ್ಯರ್ಥಗೊಳಿಸಿದ್ದೇವೆ. ಅವುಗಳಲ್ಲಿ ಮುಖ್ಯವಾಗಿ ನಾವು 8 ಹಳೆಯ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿದ್ದೇವೆ ಮತ್ತು 6 ಈ ದಂಪತಿಗಳನ್ನು ಒಂದು ಮಾಡಿ ಒಂದು ಏನು ಡೈವರ್ಸ್ ಕೇಸ್ ಹಾಕೊಂಡು ಬಂದಿದ್ದರು ಅವರಿಗೆ ನಾವು ಕನ್ವಿನ್ಸ್ ಮಾಡೋದ್ರ ಮೂಲಕ 6 ದಂಪತಿಗಳನ್ನು ಒಂದು ಮಾಡಿದ್ದೇವೆ. ಅದರಂತೆ 3 ಪ್ರಕರಣಗಳು ಸೀನಿಯರ್ ಸಿಟಿಸನ್ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿದ್ದೇವೆ. ಒಟ್ಟಿನಲ್ಲಿ ನಾವು 138 ಪ್ರಕರಣಗಳಲ್ಲಿ
ಮ್ಯಾಟ್ರಿಮೋನಿಯಲ್ ಸ್ಫೋಟಗಳನ್ನು 24 ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇವೆ. ಅದರಂತೆ MACT 6 ಪ್ರಕರಣಗಳನ್ನು ಮತ್ತು ಡೊಮೆಸ್ಟಿಕ್ ವೈಲೆನ್ಸ್ 20 ಪ್ರಕರಣಗಳನ್ನು ಹಾಗೂ ಚೆಕ್ ಬೌನ್ಸ್ 22 ಪ್ರಕರಣಗಳನ್ನು, ಅದರಂತೆ ಕ್ರಿಮಿನಲ್ ಕಾಂಪೌಂಡ್ 12 ಪ್ರಕರಣಗಳನ್ನು ಮತ್ತು ಡೆಟ್ ರಿಕವರಿ ಕೇಸ್ 5, ಆಮೇಲೆ ಪಾರ್ಟಿಷನ್ ಸೂಟ್ಸ್ 31, ಆಮೇಲೆ ಅದರ್ ಸೂಟ್ ಕೇಸಸ್ 12. ಈ ಜಿಲ್ಲೆಯಾದ್ಯಂತ ಒಟ್ಟು ನಾವು 3 ತಿಂಗಳ ಒಂದು ಮೆಡಿಸನ್ 90 ಡೇಸ್ ಅಭಿಯಾನದಲ್ಲಿ 138 ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇವೆ. ಈ ಒಂದು ಮಧ್ಯಸ್ಥಿಕೆ ಯಶಸ್ವಿಯಾಗಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 20 ಜನ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಸಿಂದನ್ಕೇರಾ ಗ್ರಾಮದ ಬಸವೇಶ್ವರ್ ಸರ್ಕಲ್ನಲ್ಲಿ ನೀರು ನಿಲ್ಲುತ್ತಿದೆ ಅಂತ ಜಿಲ್ಲಾ ಪಂಚಾಯತ್ ಸಿಇಒ ಗಮನಕ್ಕೆ ತಂದಿದ್ದಕ್ಕೆ ಸಾಮಾಜಿಕ ಕಾರ್ಯಕರ್ತನಿಗೆ ಕರೆ ಮಾಡಿ ಸಿಂದನ್ಕೇರಾ ಗ್ರಾಮ ಪಂಚಾಯಿತಿಯ PDO ಸುಗಂಧ ಅವರು ಬೆದರಿಕೆ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ PDO ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದುಲ್ ಅವರಿಗೆ ಸಿಂದನ್ಕೇರಾ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ. ಇದೇ ವೇಳೆ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ ಸಂವಿಧಾನಬದ್ಧವಾಗಿ ಅಧಿಕಾರ ವಹಿಸಿಕೊಂಡಂತ ಅಧಿಕಾರಿಯೊಬ್ಬರು ಈ ರೀತಿ ಮೇಲು ಕೀಳು ಎಂದು ಮತ್ತು ಜಾತಿ ತಾರತಮ್ಯ ಮಾಡುವುದು ಸರಿಯಲ್ಲ, ಇಂಥ ಅಧಿಕಾರಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ನಾವು ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಜಿಲ್ಲಾಧಿಕಾರಿಗಳ ಬಳಿ ಮನವಿಯನ್ನು ಮಾಡಿಕೊಂಡಿದ್ದೇವೆ ಅಂತ ಗ್ರಾಮಸ್ಥರು ಹೇಳಿರುವಂಥದ್ದು. ನನ್ನ ಹೆಸರು ಯುವರಾಜ್ ಎಸ್ ಐವಳಿ, ಸಾಮಾಜಿಕ ಕಾರ್ಯಕರ್ತ ಸಿಂದನ್ಕೇರಾ. ಈಗ ವಿಷಯ ಏನದ ಅಂತಂದ್ರೆ ಇದು 17ನೇ ತಾರೀಕು ಸಿಂದನ್ಕೇರಾ ಗ್ರಾಮದಲ್ಲಿ ಮಳೆ ಬಿತ್ತು. ರಾಜ್ಯಾದ್ಯಂತ ಮಳೆ ಬಿದ್ದ ಸರಿ. ಇವಾಗ ಸಿಂದನ್ಕೇರಾ ಗ್ರಾಮದಲ್ಲಿ ಮಳೆ ಬಿದ್ದಾಗ ಏನದಂತಂದ್ರೆ ನಾನು ಜಿಲ್ಲಾ ಪಂಚಾಯತ್ ಅವರಿಗೆ ಒಂದು ವಾಟ್ಸಪ್ ಮುಖಾಂತರ ಒಂದು ದೂರು ಕೊಟ್ಟಿದ್ದೀನಿ ಜಿಲ್ಲಾ ಪಂಚಾಯತ್ ಅವರಿಗೆ. ಈಗ ಅದ್ರ ಕುರಿತು ಏನದಂದ್ರೆ ಇದು ಸಿಂದನ್ಕೇರಾ ಗ್ರಾಮ ಪಂಚಾಯತ್ PDO ಅವರು ಏನದಂತಂದ್ರೆ ನನಗೆ ಫೋನ್ ಮಾಡಿ ಒಂದು ಇದು ಜೀವ ಬೆದರಿಕೆ ಆಗ್ತಾರೆ. ಇಲ್ಲ ಇದು ಸಂವಿಧಾನ ಅಡಿಯಲ್ಲಿ ಇಟ್ಕೊಂಡು ನಾವು ಏನದಂದ್ರೆ ಎಲ್ಲ ನಾವು ಪ್ರಜಾಪ್ರಭುತ್ವದಾಗ ಏನೇ ಕೇಳ್ಬೋದು, ಯಾರಿಗೂ ಏನೇ ಕೇಳ್ಬೋದು. ಇವರೇ ಒಂದು ಉನ್ನತ ಅಧಿಕಾರಿ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿ ಏನದಂತಂದ್ರೆ ನೀ ಬಸವಣ್ಣನ ಬಗ್ಗೆ ಕೇಳ್ತಿ, ನಿನ್ನ ಸಮಾಜ ಏನದ, ನಿನ್ನ ಇದು ಅಂಬೇಡ್ಕರ್ ಮೂರ್ತಿನೆಲ್ಲ ಸಮಾಜ ಅದ, ನೀನು ಬಸವಣ್ಣನ ಬಗ್ಗೆ ಕೇಳೋಕೆ ಬೇಡ, ಅವ್ರ ಸಮಾಜ ಕೇಳ್ತಾರ, ನೀನು ಯಾಕೆ ಕೇಳ್ತಿ ಅಂತ ಇವೆಲ್ಲ ಹೇಳಿಕೆ ಕೊಡ್ಲತ್ತಾರೆ. ಇದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇದು ಫೋನ್ ಕಾಲ್ ಮಾಡಿ ಬೆದರಿಕೆ ಆಗ್ತಾರೆ. ನೀನು ಎಲ್ಲ ಬಿಟ್ಟು ಬಾ, ನೋಡ್ಕೋತೀನಿ ನಿನಗೆ, ಮತ್ತೇನದಂತಂದ್ರೆ ಮತ್ತು ಇದು ನಾ ಎಲ್ಲ ಮಾಡಿ ತೋರಿಸ್ತೀನಿ, ನಿನಗೆ ಏನು ಹೇಳಲ್ಲ, ನಾ ಮಾಡಿ ತೋರಿಸ್ತೀನಿ ಅಂತೆಲ್ಲ ನಾನು ಬೆದರಿಕೆ ಹಾಕ್ಯಾರಿ ಅವರು. ಯಾಕೆ ಬಸವಣ್ಣ ಬಗ್ಗೆ ಕೇಳ್ತೀರಿ ಅಂತೇಳಿ ನಾವು ಅವ್ರು ಹೇಳ್ತಾರೆ. ಅವ್ರ ಸಮಾಜದವ್ರು ಕೇಳಲಕ್ಕ ನಾನು ಮಾಡ್ಕೊಡ್ತೀನಿ, ನೀನು ಯಾಕೆ ಕೇಳ್ತೀನಿ ಅಂತ ಹೇಳ್ತಾರೆ. ಈಗ ನಾನು ದಲಿತ ಇದ್ದೀನಿ, ಈಗ ನಾನು ಇದು ಬಸವಣ್ಣದ ಅಭಿಮಾನಿ ಇದ್ದೀನಿ ಅಂತೇಳಿ ನಾನು ಬಸವಣ್ಣನ ಬಗ್ಗೆದಾಗೆಲ್ಲ ಹೇಳಿದ್ದೀನಿ ರೀ. ಈಗ ಅದು ಹೇಳಿದ್ರೆ ಇವ್ರನ್ನ ಈ ಥರ ಅಧಿಕಾರಿ ಅವರು ನನಗೆ ಏನಂದ್ರೆ ಜೀವ ಬೆದರಿಕೆ ಹಾಕ್ಲತ್ತಾರ. ಈಗ ಅದ್ರ ಕುರಿತು ಏನೇನೋ ಜಿಲ್ಲಾ ಪಂಚಾಯತ್ಗೆ ಬಂದೀವಿ. ಭಾರತದ ಸ್ಟಾರ್ ವೇಗಿ ಮೊಹಮ್ಮದ್ ಶಮಿ ಬಹಳ ಸಮಯದಿಂದ ಟೀಮ್ ಇಂಡಿಯಾದಿಂದ ದೂರವಿದ್ದಾರೆ. 2025ರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ನಂತರ ಶಮಿ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯವಾಡಿಲ್ಲ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಿಂದ ಹೊರಗುಳಿದಂಥ ಶಮಿ ಅವರನ್ನ ಏಷ್ಯಾ ಕಪ್ ಟೂರ್ನಿಗೆ ಆಯ್ಕೆ ಮಾಡಿರಲಿಲ್ಲ. ಇದೀಗ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಗೂ ಕೂಡ ಆಯ್ಕೆ ಮಾಡಲಾದ ತಂಡದಲ್ಲಿ ಮೊಹಮ್ಮದ್ ಶಮಿಗೆ ಸ್ಥಾನ ನೀಡಲಾಗಿಲ್ಲ. ಭಾರತ ತಂಡದಿಂದ ಹೊರಬಿದ್ದಿರುವಂತಹ ಮೊಹಮ್ಮದ್ ಶಮಿ ಇದೀಗ ದೇಶೀಯ ಕ್ರಿಕೆಟ್ಗೆ ಮರಳಲು ನಿರ್ಧರಿಸಿದ್ದಾರೆ. ಅದರಂತೆ ಇದೀಗ ರಣಜಿ ಟೂರ್ನಿಯಲ್ಲಿ ಬಂಗಾಳ ಪರ ಕಣಕ್ಕಿಳಿಯಲಿದ್ದಾರೆ. ಅಕ್ಟೋಬರ್ 15ರಿಂದ ಶುರುವಾಗಲಿರುವಂತಹ ರಣಜಿ ಟೂರ್ನಿಗಾಗಿ ಬಂಗಾಳ ತಂಡವನ್ನ ಪ್ರಕಟಿಸಲಾಗಿದ್ದು, ಈ ತಂಡದಲ್ಲಿ ಮೊಹಮ್ಮದ್ ಶಮಿಗೆ ಸ್ಥಾನವನ್ನ ನೀಡಲಾಗಿದೆ. ಇನ್ನು ಈ ತಂಡವನ್ನ ಟೀಮ್ ಇಂಡಿಯಾದಿಂದ ಹೊರಬಿದ್ದಿರುವಂತಹ ಮತ್ತೋರ್ವ ಆಟಗಾರ ಅಭಿಮನ್ಯು ಈಶ್ವರನ್ ಮುನ್ನಡೆಸಲಿದ್ದಾರೆ. ಹಾಗೆಯೇ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಅಭಿಷೇಕ್ ಪೊರೇಲ್ ಅವರನ್ನ ಉಪನಾಯಕರನ್ನಾಗಿ ನೇಮಿಸಲಾಗಿದೆ. ಕರ್ನಾಟಕದಾದ್ಯಂತ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಬುಧವಾರವೂ ಕೂಡ ಬೆಂಗಳೂರಿನಾದ್ಯಂತ ಮಳೆಯಾಗಿದೆ. ಅಕ್ಟೋಬರ್ 15ರವರೆಗೂ ಮಳೆ ಮುಂದುವರಿಯಲಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ದಕ್ಷಿಣ ಕನ್ನಡ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಕೋಲಾರ, ಮೈಸೂರು, ರಾಮನಗರ, ತುಮಕೂರಿನಲ್ಲಿ ಯೆಲ್ಲೋ ಅಲರ್ಟ್ ಕೂಡ ಘೋಷಿಸಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಭಾರೀ ಮಳೆಯಾಗುವ ಮುನ್ಸೂಚನೆ ಗೋಚರಿಸುತ್ತಿದೆ. ಹವಾಮಾನ ಇಲಾಖೆಯು ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಬುಧವಾರವೂ ಕೂಡ ನಗರದಾದ್ಯಂತ ಮಳೆಯಾಗಲಿದೆ. ಅಕ್ಟೋಬರ್ 15ರವರೆಗೆ ಮಳೆ ಮುಂದುವರಿಯಲಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ.
ಉತ್ತರ ಪ್ರದೇಶದ ಕಾನ್ಪುರ ಜಿಲ್ಲೆಯ ಮರ್ಕಜ್ ಮಸೀದಿಯ ಬಳಿ ನಿನ್ನೆ ಸಂಜೆ ಸ್ಫೋಟ ಸಂಭವಿಸಿದೆ. ಈ ಸ್ಫೋಟದಲ್ಲಿ 2 ಸ್ಕೂಟರ್ಗಳು ಸಂಪೂರ್ಣವಾಗಿ ಹಾನಿಗೊಂಡಿವೆ. ಒಬ್ಬ ಮಹಿಳೆ ಸೇರಿದಂತೆ 6 ಜನರು ಗಾಯಗೊಂಡಿದ್ದಾರೆ. ಸುಮಾರು 500 ಮೀಟರ್ ವ್ಯಾಪ್ತಿಯಲ್ಲಿ ಶಬ್ದ ಕೇಳಿ ಬಂದಿದೆ. ಇದು ಮಾರುಕಟ್ಟೆಯಲ್ಲಿ ಅವ್ಯವಸ್ಥೆಗೆ ಕಾರಣವಾಯಿತು. ಜನರು ಸುರಕ್ಷತೆಗಾಗಿ ಹೊರಗೆ ಓಡಿದ್ರು. ಇಲ್ಲಿಯವರೆಗೆ ಯಾವುದೇ ಸಾವು ನೋವುಗಳು ವರದಿಯಾಗಿಲ್ಲ. ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಉರ್ಸುಲ್ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಇನ್ನು ಘಟನೆಯ ನಂತರ ಪೊಲೀಸರು, ಬಾಂಬ್ ನಿಷ್ಕ್ರಿಯ ದಳಗಳು ಮತ್ತು ವಿಧಿವಿಜ್ಞಾನ ತಂಡಗಳು ತಕ್ಷಣಕ್ಕೆ ಸ್ಥಳಕ್ಕೆ ಧಾವಿಸಿವೆ. ಅಧಿಕಾರಿಗಳು ಸ್ಫೋಟದ ಕಾರಣವನ್ನು ತನಿಖೆ ಮಾಡುತ್ತಿದ್ದಾರೆ. ಒಬ್ಬ ಮಹಿಳೆ ಸೇರಿ ಒಟ್ಟು 6 ಜನರು ಗಾಯಗೊಂಡಿದ್ದಾರೆ. ಎಲ್ಲರೂ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ಈ ಘಟನೆಗೆ ಕಾರಣವೇನಿರಬಹುದು ಅಂತ ನಾವು ತನಿಖೆ ನಡೆಸುತ್ತಿದ್ದೇವೆ. ನಾವು ಸ್ಕೂಟರ್ ಅನ್ನ ಪತ್ತೆ ಹಚ್ಚಿದ್ದೇವೆ. ಇದು ಅಪಘಾತವೋ ಅಥವಾ ಪಿತೂರಿಯೋ ಎಂಬುದು ತನಿಖೆ ನಂತರ ತಿಳಿಯಲಿದೆ ಅಂತ ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಆಂಧ್ರ ಪ್ರದೇಶದ ಡಾಕ್ಟರ್ BR ಅಂಬೇಡ್ಕರ್ ಕೋನಸೀಮ ಜಿಲ್ಲೆಯ ರಾಮವರಂನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಪಟಾಕಿ ತಯಾರಿಕಾ ಕೇಂದ್ರಕ್ಕೆ ಹೊತ್ತಿಕೊಂಡು 6 ಮಂದಿ ಸಜೀವ ದಹನರಾಗಿದ್ದಾರೆ. ಇನ್ನು ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ. ಇಲ್ಲಿನ ಗಣಪತಿ ಗ್ರ್ಯಾಂಡ್ ಪಟಾಕಿ ಕಾರ್ಖಾನೆಯಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ. ಸ್ಫೋಟದ ವೇಳೆ 40 ಕಾರ್ಮಿಕರು ಕೆಲಸ ಮಾಡುತ್ತಿದ್ದರು ಎನ್ನಲಾಗಿದೆ. ಬೃಹತ್ ಸ್ಫೋಟದಿಂದಾಗಿ ಕಾರ್ಖಾನೆಯ ಶೆಡ್ನ ಗೋಡೆ ಕುಸಿದು ಬಿದ್ದಿದೆ. ಇದರ ಅವಶೇಷಗಳ ಅಡಿಯಲ್ಲಿ ಕಾರ್ಮಿಕರು ಸಿಲುಕಿರಬಹುದು ಅಂತ ಅಂದಾಜಿಸಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಘಟನೆ ಸಂಭವಿಸಿದೆ ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿದೆ. ಇನ್ನು ಪಟಾಕಿ ತಯಾರಿಕಾ ಕೇಂದ್ರದಲ್ಲಿ ಅಗ್ನಿ ಅವಘಡಕ್ಕೆ ಶಾರ್ಟ್ ಸರ್ಕ್ಯೂಟ್ ಕಾರಣವಾಗಿರಬಹುದು ಅಂತ ಶಂಕಿಸಲಾಗಿದೆ. ಕಾರ್ಖಾನೆಯಲ್ಲಿನ ಪಟಾಕಿಗೆ ಅಗ್ನಿ ತಾಗಿದ್ದು ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಸಂಭವಿಸಿದೆ ಅಂತ ಅಧಿಕಾರಿಗಳು ಪ್ರಾಥಮಿಕ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಅಪಘಾತದಲ್ಲಿ ಗಾಯಗೊಂಡ ಇಬ್ಬರನ್ನ ರಕ್ಷಿಸಿ ಅನರ್ಪ್ರತಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಇನ್ನು ಪಟಾಕಿ ಕೇಂದ್ರದಲ್ಲಿ ಬೆಂಕಿ ಕಾಣಿಸಿಕೊಂಡ ಕಾರಣದ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ. ಇನ್ನು ದುರ್ಘಟನೆಯ ನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಿಯಂತ್ರಿಸಲು ಶ್ರಮಿಸುತ್ತಿದ್ದಾರೆ ಅಂತ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರುವಂತಹ ಜಿಲ್ಲಾಧಿಕಾರಿ ಮಹೇಶ್ ಕುಮಾರ್, ಸ್ಥಳೀಯ ಪೊಲೀಸರು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು 1 ವಾರದ ಹಿಂದಷ್ಟೇ ಪಟಾಕಿ ತಯಾರಿಕಾ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಎಲ್ಲ ಸುರಕ್ಷತಾ ಕ್ರಮಗಳು ಜಾರಿಯಲ್ಲಿವೆ ಅಂತ ವರದಿಯನ್ನು ನೀಡಿದರು. ಗೋದಾಮಿನ ಮಾಲಕರು ಬೆಂಕಿ ನಿರೋಧಕ ವ್ಯವಸ್ಥೆಯನ್ನು ಅಳವಡಿಸಿದರೆ ಎಂಬ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ. ಈ ಬಳಿಕವಷ್ಟೇ ಅಪಘಾತದ ಕಾರಣ ತಿಳಿದು ಬರಲಿದೆ ಅಂತ ಅವರು ತಿಳಿಸಿದ್ದಾರೆ. ಕನ್ನಡದ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ವೀಕ್ಷಕರಿಗೆ ರಾತ್ರೋರಾತ್ರಿ ಸಿಹಿ ಸುದ್ದಿ ಸಿಕ್ಕಿದೆ. ಕಳೆದ 2 ದಿನಗಳಿಂದ ನಡೆಯುತ್ತಿದ್ದ ಬಿಗ್ ಡ್ರಾಮಕ್ಕೆ ಬ್ರೇಕ್ ಬಿದ್ದಿದೆ. ಜಾಲಿವುಡ್ ಸ್ಟುಡಿಯೋಸ್ ಬೀಗ ತೆರೆಯಲು ಸೂಚಿಸಿದ್ದಾರೆ DCM DK ಶಿವಕುಮಾರ್. 2 ದಿನಗಳ ಬಿಗ್ ಡ್ರಾಮಕ್ಕೆ ಈಗ ಕೊನೆಗೂ ಬಿತ್ತು ಬ್ರೇಕ್. ಬೀಗ ತೆಗೆಯುವಂತೆ ಸೂಚನೆಯನ್ನು ನೀಡಿದ್ದಾರೆ DCM DK ಶಿವಕುಮಾರ್. ರಾತ್ರಿ ಬಿಗ್ ಬಾಸ್ ಮನೆ ಸೇರಿದ್ದಾರೆ 17 ಸ್ಪರ್ಧಿಗಳು. ಒಂದೇ ಒಂದು ನೋಟಿಸು. ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಸದ್ಯ ಬಂದ್ ಆಗಿತ್ತು. ಕೇವಲ 1 ವಾರವಷ್ಟೇ ಪೂರೈಸಿದ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಅರಮನೆಗೆ ದಿಢೀರ್ ಬೀಗ ಬಿದ್ದಿತ್ತು. ಆದರೆ ಜಾಲಿವುಡ್ ಸ್ಟುಡಿಯೋಸ್ಗೆ ಮಾಡಿದ ಎಡವಟ್ಟಿನಿಂದ 17 ಸ್ಪರ್ಧಿಗಳು ಹೊರ ಬಂದಿದ್ರು. ಇನ್ನು ಮುಂದೆ ಬಿಗ್ ಬಾಸ್ ಬರಲ್ವೇನು ಅಂತ ವೀಕ್ಷಕರು ಕೂಡ ಶಾಕ್ ಆಗಿದ್ರು. ಸದ್ಯ ಇದಕ್ಕೆಲ್ಲ ಬ್ರೇಕ್ ಬಿದ್ದಿದೆ. ರಾತ್ರೋರಾತ್ರಿ ಬಿಗ್ ಬಾಸ್ ಫ್ಯಾನ್ಸ್ಗೆ ಸಿಹಿ ಸುದ್ದಿ ಸಿಕ್ಕಿದೆ. ಇನ್ನು ಬಿಗ್ ಬಾಸ್ ಕನ್ನಡ ವೀಕ್ಷಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಕಳೆದ 2 ದಿನಗಳ ಕಾಲ ನಡೆದಂತ ಈ ಒಂದು ಡ್ರಾಮಕ್ಕೆ ಕೊನೆಗೂ ಕೂಡ ಬ್ರೇಕ್ ಬಿದ್ದಂತಾಗಿದೆ. ಇವಾಗಿದ್ವು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ.